ಬಿಜಾಪುರ ನಗರದಲ್ಲಿ ದಲಿತರನ್ನು ಹಿಂಸೆ ಮಾಡಿರ್ತಕ್ಕಂಥ ಘಟನೆ ಭಾಳ ಕೆಟ್ಟದಾದ ಘಟನೆ. ಇದನ್ನು ಸಂಪೂರ್ಣವಾಗಿ ನಾನು ಖಂಡಿಸಬೇಕಾಗ್ತದೆ. ಯಾಕಂತಂದರೆ ಕೆಲಸಕ್ಕೆ ಅವರಲ್ಲಿ ಬಂದರು, ಜಾತ್ರೆ ಅದ ಅಂಥೇಳಿ ಸಿದ್ದೇಶ್ವರ ಜಾತ್ರೆಗೆ ಹೋಗಿ ವಾಪಸ್ ಬಂದ ಮೇಲೆ ಈ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ಘಟನೆಯನ್ನು ಸಂಪೂರ್ಣವಾಗಿ ನಾನು ಖಂಡಿಸ್ತೀನಿ. ಯಾರೇ ಮಾಡಲಿ, ಅದು ಯಾರು ಮಾಡಿದ್ರು ಇಂಥ ಘಟನೆಗಳನ್ನು ಇವು ಬಹಳ ತಪ್ಪು ಅಂಥೇಳಿ ನನ್ನ ಅಭಿಪ್ರಾಯ. ನಿನ್ನೆ ಮಕಣಾಪುರದಲ್ಲಿ ಕೂಡ ಮಕಣಾಪುರದಲ್ಲಿನೂ ನಾನು ಕೇಳಿದ್ದೀನಿ. ಮಕಣಾಪುರದಿಂದ ಫೋನ್ ಮಾಡಿದರು. ನಾನು ಕೂಡ ಅಸಿಸ್ಟೆಂಟ್ ಕಮಿಷನರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಯಾಕಂತಂದರೆ ನಿಜವಾಗಿ ಅವ್ರದ್ದೇನು ತಪ್ಪು ಅಂದ್ರೆ ನಮ್ಮ ಜನರದು ನಿಜವಾದ ಹಾದಿ ಎಲ್ಲಿ ಅಂದ್ರೆ ತೋರಿಸ್ಬೇಕು. ಸುಮ್ಮನೆ ಈಗೆಲ್ಲ ಕಡೆ ನೀರಾವರಿ ಆಗ್ಯಾವ. ನೀರಾವರಿ ಹೊಲದಾಗ ನಾವು ಹಾಯ್ತೀನಿ ಅಂದರೆ ಹೆಂಗೆ ಹಾಯಿಸ್ಕೊಡ್ತಾರೆ? ಗೌಡ್ರು ಸಾವ್ಕಾರ ಹಾಯಿಸ್ತಾರ? ಮ್ಯಾಪ್ನಲ್ಲಿರ್ತಕ್ಕಂಥ ಹಾದಿ ಜಮೀನಿಗೆ ಯಾವುದೇ ಜಮೀನಿಗೆ ಒಂದು ಮ್ಯಾಪ್ ಇರ್ತದಿಲ್ಲ, ಜಮೀನಿಗೆ ಮ್ಯಾಪ್ ಇರ್ತದಿಲ್ಲ, ಹಾದಿ ಇರ್ತದಿಲ್ಲ. ಅದನ್ನು ತೋರಿಸ್ರಪ್ಪ ಅಂದರೆ ತೋರಿಸ್ಲಿಕ್ಕೆ ತಯಾರಿಲ್ಲ. ತೋರಿಸಿದ್ರೆ ಅವ ಹೆಂಗೆ ಬಂದ್ ಮಾಡ್ತಾನೆ? ಗೌಡ್ರಿರಲಿ ಸರ್ಕಾರಲಿ ನಾವು ನೋಡ್ಕೋತೇವಪ್ಪ. ಅದೇನೂ ಇಲ್ದೇನೆ ಹೋಗಿ ನಾನು ನೀರಾವರಿ ಹೊಲದಾಗ ಹಾಯ್ತೀನಿ ಅಂದ್ರೆ ಅದು ತಪ್ಪದು. ತಾಲೂಕು ಆಡಳಿತದವ್ರೆ ತೋರಿಸ್ಬೇಕಲ್ರಿ? ತಾರೀಕು ಆಡಳಿತದವ್ರು ತೋರಿಸ್ಬೇಕಪ್ಪ. ಇವ್ರೇನು ಹೆಮ್ಮಿಕಾಯ್ತಾರ? ನಮ್ಮವರು ನೋಡ್ಬೇಕು ಅವರು. ಮತ್ತು ಯಾರು ಹೊಲದಾಗ ಹಾಯ್ದು ಹೋಗ್ತೀನಿ ಅಂತಂದ್ರೆ ಹೆಂಗೆ ಹಾಯ್ಲಕ್ಕೆ ಕೊಡ್ತಾರ? ಹೌದಿಲ್ಲ? ನಾನು ಅದನ್ನೇ ಹೇಳಿದವ್ರಿಗೆ, ನೋಡ್ರೋ ನೀವು ನೋಡ್ರಿ ಅಥವಾ ಕೇಳ್ರಿ, ಎಲ್ಲಿ ಹಾದಿ ಅದ ಆ ಸರ್ವೆ ನಂಬರ್ಗೆ ಹೋಗ್ಲಕ್ಕ ನಂಗೆ ತಂದು ತೋರಿಸ್ರಿ, ನಾನು ಸರಿ ಮಾಡಿಕೊಡ್ತೀನಿ ಅದನ್ನು ಅಂತ ಹೇಳಿನಪ್ಪ. ಮತ್ತು ತಂದು ತೋರಿಸ್ಲಿಕ್ಕೆ ಯಾರೂ ತಯಾರಿಲ್ಲ. ಬೆಳಗಾವಿಯಲ್ಲಿ ಸಮಾವೇಶ ಏನು ಮಾಡೋದು? ಅದು ಸಮಾವೇಶ ಅಲ್ರಿ, ಗಾಂಧಿ ಸಮಾವೇಶ ಮಾಡ್ತಾರೆ. ಆ ಗಾಂಧಿದು ಅಲ್ಲದು, ಮಹಾತ್ಮ ಗಾಂಧಿದು. ಈ ಗಾಂಧಿಗಳದ ಇದು ಮಾಡ್ಲಕತ್ತಾರ ಮೆರವಣಿಗೆ. ಇವರು ಬೇಡ, ಅದು ಸರಿ ಇಲ್ಲ ಅಂತ ಏನೋ ಹೆಂಗ್ರಿ ಕಾಂಗ್ರೆಸ್ನೊಳಗೆ. ಮತ್ತು ನೀವೇ ಹೇಳ್ತಿರಲ್ಲ, ಅಲ್ಲಿ ಟಿ ವಿನಾಗ ಹೇಳಿಲ್ಲ? ನಿನ್ನೆ ಏನು ಹೇಳ್ತಿದ್ರಿ? ಬಾಯಿ ಬಡ್ಕೊಂಡು ಹೇಳಿದ್ರಲ್ಲಪ್ಪ. ಕಾಂಗ್ರೆಸ್ನಲ್ಲಿ ಸರಿ ಇಲ್ಲ ಅನ್ನೋದು ಹೇಳಲಿಲ್ಲ ನಿನ್ನ ಟಿ ವಿನಲ್ಲಿ. ಇವ್ರು ಮಾಡಿದ ಕೃತಿಗಳನ್ನು ಹೇಳಲಿಲ್ಲ, ಮತ್ತು ನನ್ನ ಬಾಯಲ್ಲಿ ಹೇಳ್ಬೇಕಾ? ನೋಡ್ರಿ, BJP-ನಲ್ಲೂ ಸರಿಯಾಗಿ ನಡೆದಿಲ್ಲ ಅಂತ ಜನ ಹೇಳ್ತಾರೆ, ಕಾಂಗ್ರೆಸ್ನಲ್ಲಿ ಸರಿಯಾಗಿ ನಡೆದಿಲ್ಲ ಅಂತ ನಾ ಹೇಳ್ತೀನಪ್ಪ. ಯಾವುದೂ ಸರಿ ಇಲ್ಲ. ನೋಡ್ರಿ, ಒಂದೇ ಮಾತು ಹೇಳ್ತೀನಿ ನಾನು, ನಾಚಿಗೇಡಿಗಳು ದೇಶ ತುಂಬ ದಲಿತರು ಮೆರವಣಿಗೆ ಮಾಡಿದ್ರು, BJP ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು. ಆದರೆ ನಾ ಕೇಳ್ತೀನಿ ಒಂದು ಪ್ರಶ್ನೆ. ಮೊನ್ನೆ ಕೇರಳದಲ್ಲಿ ಯಾರವರು ನಾಮಿನೇಷನ್ ಕೊಡ್ಲಕ್ಕೆ ಹೋಗಿದ್ರಲ್ಲ, ಯಾರು ಹೋಗಿದ್ರಿ? ಕೇರಳದಲ್ಲಿ ಯಾರು ಹೋಗಿದ್ರು? ಗಾಂಧಿ ಮನೆತನದವರು ಕೇರಳದಲ್ಲಿ ನಾಮಿನೇಷನ್ ಕೊಡ್ಲಕ್ಕೆ ಹೋದರು. ಎಷ್ಟು ಮಂದಿ ಹೋಗ್ಬೇಕು ನಾಮಿನೇಷನ್ ಕೊಡ್ಲಕ್ಕ? 5 ಮಂದಿಗೆ ಪರ್ಮಿಷನ್ ಅದಪ್ಪ. 2 ಮಕ್ಕಳು, ತಾನು, ಅವ್ರ ತಾಯಿ ಮತ್ತು ಅಣ್ಣ, 5 ಮಂದಿ ಒಳಗೆ ಹೋದರು. ಯಾವುದೇ ಪಕ್ಷದವರು ಒಬ್ಬ ಅಧ್ಯಕ್ಷನ ಹೊರಗಿಟ್ಟು ಪಾರ್ಲಿಮೆಂಟ್ ನಾಮಿನೇಷನ್ ಕೊಡ್ಲಕ್ಕೆ ಹೋಗ್ತಾರೆ ಅಂದರೆ ಇವ್ರ ಇದು ಮತ್ತೆ ಹೇಳ್ತಾರೆ ನಮಗೆ ಅನ್ಯಾಯ ಆಗ್ಯದ, ಅದು ಆಗ್ಯದ ನಮ್ಮ ದಲಿತ ಹೇಳ್ತಾರೆ. ಒಬ್ಬ ಪಾರ್ಟಿ ಅಧ್ಯಕ್ಷ, ಆಲ್ ಇಂಡಿಯಾ ಪಾರ್ಟಿ ಕಾಂಗ್ರೆಸ್ ಅಧ್ಯಕ್ಷ ಕಿಟಕಿನಲ್ಲಿ ನೋಡ್ತಾನ, ಕಿಟಕಿನಲ್ಲಿ ಹಣಿಕೆ ಹಾಕಿ ಏನು ಮಾಡ್ಲಕತ್ತಾರ ಅಂತ ಹೇಳ್ತಾನೆ. ಇದು ನಾಚಿಕೆಗೇಡಿ ಅಲ್ಲ ಕಾಂಗ್ರೆಸ್ಸದ್ದು. ಇದು ಬರೀ ಒಂದು ನಿಮಗೆ ಇದು ಹೇಳ್ತೀನಿ, ಏನೋ ಇನ್ಸಿಡೆಂಟು. ಹಿಂದೆ ಸಾಕಷ್ಟು ಇಂಥ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥ ಇನ್ಸಿಡೆಂಟ್ಗಳು ಸಾಕಷ್ಟು ಅದಾವ. ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಮಾಡ್ಯಾರ ಅವರು. ಈ ಖರ್ಗೆರ್ ಅಂತವ್ರಿಗೆ ಮಾಡೋದು ಪಕ್ಷದ ಅಧ್ಯಕ್ಷರಿಗೆ ಇದೇನು ಸಣ್ಣದೇನಲ್ಲ. ನಿಜವಾಗಿ ನನಗಂತೂ ಭಾಳ ನೋವಾಗ್ಯದ ಈ ವಿಷಯದಲ್ಲಿ. ಕಾಂಗ್ರೆಸ್ ದಲಿತರಿಗೆ ಏನು ನೋವು ಆಗ್ಯದೋ ಬಿಟ್ಟದೋ ನನಗೆ ಗೊತ್ತಿಲ್ಲ. ನನಗಂತೂ ಭಾಳ ನೋವಾಗ್ಯದ. ಖರ್ಗೆಯವರ ಬಗ್ಗೆ ನನಗೆ ಭಯಂಕರ ಗೌರವ ಅದ. ನಮ್ಮ ಸಮಾಜದ ಅತ್ಯಂತ ಹಿರಿಯ ಒಬ್ಬ ರಾಜಕಾರಣಿ ಅನ್ನೋದು ನನಗೆ ಕೂಡ ಗೌರವ ಅದ. ಆದರೆ ನಾನು ಖರ್ಗೆ ಸಾಹೇಬ್ರಿಗೆ ವಿನಂತಿ ಮಾಡ್ಕೋತೀನಿ, ಸಾಕಿನ್ನ ಇಷ್ಟು ಅವಮಾನ ಇಂಥವ್ರೆಲ್ಲ ನಿಮ್ಮ ಪಕ್ಷದಲ್ಲಿ ಮಾಡ್ಯಾರಲ್ಲ, ಇನ್ನೇನು ರಾಜಕಾರಣ ಸಾಕು, ವಯಸ್ಸಾಗ್ಯದ ಮಾರ್ಯ, ನಿನ್ನ ಕೈ ಮುಗಿತೀನಿ, ಮನ್ಯಾಗಿರ್ರಿ ಅಂಥೇಳಿ ನಾನು ಖರ್ಗೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ.